ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾಗಿ 2.5 ವರ್ಷ ತುಂಬುತ್ತಾ ಇದೆ ನವೆಂಬರ್ 23ಕ್ಕೆ. ಈ ಸಂದರ್ಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಈ ನಡೆಯ ಮರ್ಮ ಏನು? ರಾಜಕಾರಣದಲ್ಲಿ ಡಬಲ್ ದಾಳವನ್ನು ಉರುಳಿಸಿದ್ರ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ಸಿದ್ದು ನಡೆ. ಕೆಲವೇ ದಿನಗಳಲ್ಲಿ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಯ ಸುಳಿವು ಸಿಕ್ತ. ವರ್ಷಾಂತ್ಯದೊಳಗೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಿಎಂ ಸುಳಿವು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಮೂಲಕ ಸಿಎಂ ಸಾಮಾಜಿಕ ನ್ಯಾಯದ ಜಪ ಮಾಡ್ತಾ ಇದ್ದಾರೆ. ಸಿಎಂ ಅವರಿಂದ ಸೋಷಿಯಲ್ ಜಸ್ಟಿಸ್ ಜೊತೆಗೆ ನ್ಯಾಚುರಲ್ ಜಸ್ಟಿಸ್ ದಾಳ. ಸಂಪುಟ ಪುನರ್ರಚನೆಯಿಂದ ಉಳಿದ ಸಚಿವಾಕಾಂಕ್ಷಿಗಳಿಗೆ ಅವಕಾಶ. ಪವರ್ ಶೇರಿಂಗ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದ ಸಿಎಂ ಅನ್ನುವಂತಹ ವಿಚಾರ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಅಕ್ಟೋಬರ್ ಕ್ರಾಂತಿ ಎಂದು ರಾಜಣ್ಣ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ಈಗ ನವೆಂಬರ್ ಹತ್ರ ಬರ್ತಾ ಇದೆ, 2.5 ವರ್ಷ ತುಂಬ್ತಾ ಇದೆ. ಏನೋ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಆಯ್ಕೆಯ ಸಂದರ್ಭದಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾತುಕತೆ ಆಗಿತ್ತು ಅನ್ನುವಂತಹ ಚರ್ಚೆ ರಾಜ್ಯ ಕಾಂಗ್ರೆಸ್ನ ಒಳಗಡೆನೇ ಇದೆ. ಈಗ 2.5 ವರ್ಷ ತುಂಬ್ತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ? 2.5 ವರ್ಷ ತುಂಬ್ತಾ ಇರುವಂತಹ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯನವರು ಯಾಕಾಗಿ ಕ್ಯಾಬಿನೆಟ್ ರೀಶಫಲ್ ಆಗಲಿ ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ. ಪದೇ ಪದೇ ಹೈಕಮಾಂಡನ್ನು ಎಡತಾಕಿ ಬರ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕುತೂಹಲ. 2.5 ವರ್ಷ ಕಂಪ್ಲೀಟ್ ಆದ ನಂತರ ಸಿಎಂ ಡಿ ಕೆ ಶಿವಕುಮಾರ್ ನಡೆ ಹೇಗಿರುತ್ತೆ, ಅವರ ವರ್ಚಸ್ಸು ಯಾವ ರೀತಿ ಇರುತ್ತೆ ರಾಜ್ಯ ಕಾಂಗ್ರೆಸ್ನ ಒಳಗಡೆ, ತುಂಬ ಕುತೂಹಲ ಕಾರಣವಾದಂತಹ ವಿಚಾರ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇಡ್ತಾ ಇರುವಂತಹ ಪ್ರತಿ ಹೆಜ್ಜೆ, ಅವರು ತೆಗೆದುಕೊಳ್ತಾ ಇರುವಂತಹ ಪ್ರತಿ ನಿರ್ಧಾರ, ಅವರ ಪ್ರತಿ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮನೆಯೊಳಗಿನ ಈ ಬೆಳವಣಿಗೆಗಳು ನವೆಂಬರ್ ಕ್ರಾಂತಿಯ ಹಿಂಟನ್ನು ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ.